ಮಾಗಡಿ ಪಟ್ಟಣದ ಶ್ರೀ ಬಾಲಾಜಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಮತ್ತು ಗುರುತಿನ ಚೀಟಿ ವಿತರಣಾ ಕಾರ್ಯಕ್ರಮ ಸಂಘದ ಅಧ್ಯಕ್ಷರಾದ HR ಮಾದೇಶ್ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಬಮೂಲ್ ನಿರ್ದೇಶಕರು ಹಾಗೂ BDCC ಬ್ಯಾಂಕ್ ಅಧ್ಯಕ್ಷರಾದ HN ಅಶೋಕ್ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ A ಮಂಜುನಾಥ್ ರವರು, JP ಫೌಂಡೇಶನ್ನ ಅಧ್ಯಕ್ಷರಾದ ಚಂದ್ರೇಗೌಡ, MK ಧನಂಜಯ್, ವಿಜಯ್ ಕುಮಾರ್, ಶ್ರೀಧರ್, ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಹೊಸಪಾಳ್ಯದ ಲೋಕೇಶ್, ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತೇಜಸ್ವಿ ರಮೇಶ್, ಶೈಲಜಾ, ವಿಜಯ್ ಕುಮಾರ್, KV ಬಾಲು, MN ಮಂಜುನಾಥ್, ನವೀನ್, ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ HR ಮಾದೇಶ್ ರವರು ಸೇರಿದಂತೆ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ಮತ್ತು ಪ್ರಮಾಣ ಪತ್ರ ವಿತರಣೆಯನ್ನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾಗಡಿಯ ಹಿರಿಯ ಪತ್ರಿಕಾ ವಿತರಕರಾದ ಶ್ರೀಧರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸೇರಿಕೊಂಡು ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಅಂತೇಳಿ 2022ರಲ್ಲಿ ಇದು ನೋಂದಣಿ ಆಗುತ್ತೆ. ಈ ಸಂಘದ ಉದ್ದೇಶ ಪತ್ರಕರ್ತರ ಕ್ಷೇಮಾಭಿವೃದ್ಧದ ಜೊತೆಗೆ ಸಮಾಜಮುಖಿ ಚಿಂತನೆಯ ಹೊಸ ಆವಿಷ್ಕಾರಗಳನ್ನು ಕಂಡುಕೊಳ್ತಕ್ಕಂಥ ಕ್ರಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತುಂಬ ಜನರು ನಮಗೆ ಬೆಂಬಲವನ್ನು, ನಮ್ಮ ಹಂಬಲಕ್ಕೆ ಬೆಂಬಲ ನೀಡಿದರೆ ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮಾಗಡಿ ಈ ಸೀಮೆ ಇದೆಯಲ್ಲ, ಇದು ಕ್ರಿಸ್ತಶಕ 966ರ ಶಾಸನ ಇದೆ. ಆ ಶಾಸನದಲ್ಲಿ ದಡಿಗ, ಗಂಗರ ಪ್ರಸಿದ್ಧ ದೊರೆ ದಡಿಗ ಎಂಬಾತ ನಮ್ಮ ಮೂಡಲಪಾಳ್ಯದಲ್ಲಿ ದಡಿಗೇಶ್ವರ ದೇಗುಲವನ್ನು ನಿರ್ಮಾಣ ಮಾಡಿದ ಅಂತೇಳಿ ಸ್ಥಳದ ವರ್ಣನೆ ಇದೆ. ಹಾಗಾಗಿ ಪತ್ರಿಕಾ ರಂಗದಲ್ಲಿಯೇ ಮಾಗಡಿ ತಾಲೂಕಲ್ಲಿ ತುಂಬ ಜನರಿದ್ದಾರೆ. ಕುದೂರಿನ ಮಹೇಶ್
ಪತ್ರಿಕೋದ್ಯಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪದವಿಯನ್ನು ಪಡೆದಿರ್ತಕ್ಕಂಥ ಪತ್ರಿಕೋದ್ಯಮಿಗಳು ಇಲ್ಲಿದ್ದಾರೆ. ಅವರು ಕುದೂರ್ ನೀಸಲ್ಲಿ ಮಾಡ್ತಾರೆ. ಅವ್ರ ತಂದೆ ಜನಪದ ಕಲಾವಿದರು ಮಹೇಶ್ ಅಂತೇಳಿ ಮೊದಲ ಬಾರಿಗೆ ಪತ್ರಿಕೋದ್ಯಮದಲ್ಲಿ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಧನ್ಯವಾದಗಳು ಮಹೇಶ್. ಪತ್ರಕರ್ತರಂದ್ರೆ ಏನು? ನಮ್ಮ ಸುತ್ತಮುತ್ತಲ ನಡೆಯುವ ಘಟನೆಗಳನ್ನು ವೀಕ್ಷಣೆ ಮಾಡೋದು, ಕೂಲಂಕುಷವಾಗಿ ಪರಿಶೀಲನೆ ಮಾಡೋದು, ಮಾಹಿತಿ ಸಂಗ್ರಹ ಮಾಡೋದು, ಸತ್ಯಕ್ಕೆ ಹತ್ತಿರವಾದಂಥ ಘಟನೆಯನ್ನು ನಾವು ಪ್ರಕಟ ಮಾಡ್ತಕ್ಕಂಥದ್ದು. ನಂತರ ಪತ್ರಿಕೆಗಳು ಇವತ್ತು ಡಿಜಿಟಲ್ ಮಾಧ್ಯಮ ಬಂದಿರೋದ್ರಿಂದ ತುಂಬ ಸಂಕಟವನ್ನು ಎದುರಿಸುತ್ತಿವೆ. ಇವುಗಳ ಮಧ್ಯೆ ಪತ್ರಿಕೋದ್ಯಮ ಎಂದರೆ ಸುದ್ದಿಗಳನ್ನು ಸಂಗ್ರಹಿಸುವುದು ಅಷ್ಟೇ ಅಲ್ಲ, ಮುದ್ರಣ ಮಾಧ್ಯಮ ಇದೆ, ದೂರದರ್ಶನ ಇದೆ, ಡಿಜಿಟಲ್ ಇದೆ, ರೇಡಿಯೋಗಳಿದೆ. ಇವೆಲ್ಲಗಳ ನಡುವೆ ನಮ್ಮತನವನ್ನು ನಾವು ಉಳಿಸಿಕೊಳ್ಬೇಕು. ಜನರಿಗೆ ಸತ್ಯಶುದ್ಧ ಮಾಹಿತಿ ನೀಡಿದರೆ ನಮಗೆ ಗೌರವ ಸಿಗ್ತದೆ. ಒಳ್ಳೆಯ ಪತ್ರಕರ್ತನಾಗಬೇಕು ಅಂದರೆ ಸತ್ಯಕ್ಕೆ ನಿಷ್ಠನಾಗಬೇಕು. ಸಂವಿಧಾನದತ್ತ ಆಶಯಗಳನ್ನು ಜನತೆಗೆ ತಲುಪಿಸುವಲ್ಲಿ ಜಾತ್ಯತೀತ, ಧರ್ಮಾತೀತ, ಪಕ್ಷಾತೀತ ನಿಲುವುಗಳನ್ನು ನಾವು ರೂಢಿಸಿಕೊಳ್ಬೇಕಾಗ್ತದೆ. ಇಲ್ಲೊಬ್ಬ ಶ್ರೀಧರ್ ಅಂತ ಬಂದಿದ್ದಾರೆ, ನಮಗೆ ಜೀವನಾಡಿಯವರು. ನಾವೇನು ಸುಮ್ಮನಾಗ್ಬಿಡ್ತೀವಿ. ಪತ್ರಿಕೆಯನ್ನು ತಂದು ಹಂಚಿ ಚಂದ ಸಂಗ್ರಹ ಮಾಡೋದಿದೆಯಲ್ಲ, ತುಂಬ ಪರಮ ಕಷ್ಟ, ಪರಮ ಪವಿತ್ರವಾದಂಥ ಕೆಲಸ. ಮಹೇಶ್ ಇದ್ದಾರೆ, 2 ತಿಂಗಳು ಚಂದ ಹಣ ಬಂದಿಲ್ಲ ಅಂದ್ರೆ 3ನೇ ತಿಂಗಳು ಕೊಟ್ಟೆ ಹೋಗಯ್ಯ, 3ನೇ ತಿಂಗಳು ಬೇಕು, 4ನೇ ತಿಂಗಳು ಬೇಡ, ನೀವು ಪೇಪರೇ ಬೇಡ್ರಿ ಅಂತಾರೆ. ಪೇಪರ್ ನಿಲ್ಸಿದೆ, 4 ತಿಂಗಳು ಹಣನೂ ಹೋಯ್ತು, ಚಂದ ಹೋಯ್ತು. ಸೊ ಶ್ರೀಧರ್ ಅವರು ಇದ್ದಾರಲ್ಲ, ಅವ್ರು ಬೆಳಿಗ್ಗೆ 3:45 ಹೇಳ್ತಾರೆ, ಬಸ್ ಸ್ಟ್ಯಾಂಡಿಗೆ ಬರ್ತಾರೆ, ಪತ್ರಿಕೆಯನ್ನು ಹಂಚಿ ಮನೆಗೆ ಹೋಗೋದು 1 ಗಂಟೆ ಸರ್. ಮಾತ್ರ ಹುಡುಗರು ಸಿಕ್ಕೋದಿಲ್ಲ. ಇಲ್ಲೊಬ್ಬ ವಾಟರ್ ನಾಗರಾಜ್, ನಮ್ಮ ಪಕ್ಕದಲ್ಲಿ ನಾಗರಾಜ್ ಇದ್ದಾನೆ, 20 ಪೇಪರ್ ಹಂಚ್ತಾನೆ, ಬೇರೆ ಬೇರೆ ಕೋಲಾರವಾಡಿಯನ್ನು. ಇದು ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಪ್ರಜ್ಞಾವಂತರಾಗಬೇಕಾದ್ರೆ ಜ್ಞಾನ ಸಂಪತ್ತು ಹೆಚ್ಚಬೇಕು, ಜ್ಞಾನ ದಿಗಂತವನ್ನು ಪಡೆದುಕೊಳ್ಬೇಕು. ಮಾಗಡಿ ಇದೆಯಲ್ಲ, ಮಣ್ಣಿನ ಕಣಕಣವು ಧನ್ಯ. ಸತ್ಯನ ಸತ್ಯವಾಗಿ ಹೊರಹೊಮ್ಮೋದು ಪತ್ರಕರ್ತರ ಜವಾಬ್ದಾರಿ ಇದೆ. ಇಲ್ಲಿ ಪತ್ರಕರ್ತರದು ಹಾಗೂ ನಮ್ಮ ಪೊಲೀಸ್ ಇಲಾಖೆದು ಬಹಳಷ್ಟು ಜವಾಬ್ದಾರಿ ಇದೆ ಸಮಾಜ ಚಿತ್ರದಲ್ಲಿ. ಅದಕ್ಕೆ ಪತ್ರಕರ್ತರು ನಮಗೇನಿದೆ ವಿಷಯಗಳನ್ನ ದಯವಿಟ್ಟು ನಮಗೆ ಆಗಿದ್ದಾಗೆ ಸಂಕೋಚ ಇಲ್ಲದೇ ನನಗೆ ಮುಟ್ಟಿಸ್ತಾ ಇದ್ರೆ ನಿಮ್ಮ ಜೊತೆ ನಾನು ಸಹ ನನ್ನ ಮಾಗಡಿ ಪೊಲೀಸರು ಸಹ ಕೈ ಜೋಡಿಸಿ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ, ನನ್ನ ಹಾನೆಸ್ಟ್ ಪ್ರಯತ್ನ ಏನಿದೆ ಖಂಡಿತ ಮಾಡ್ತೀನಿ ಅಂತೇಳಿ ಈ ನಿಟ್ಟಿನಲ್ಲಿ ನಾನು ಕೇಳ್ಕೊತೇನೆ. ಮತ್ತು ಈಗ ನೂತನವಾಗಿ ಏನು ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ, ನಿರ್ದೇಶಕರು ಮತ್ತು ಸದಸ್ಯರು ಅಂತ ಏನು ಪತ್ರಕದಲ್ಲಿ ಇವತ್ತು ಆಗಿದ್ದೀರ, ನಮಗೆಲ್ಲ ಮುಂಬರುವ ದಿನಗಳು ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಒಂದು ಯಶಸ್ಸು ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತ ನನ್ನ ಮಾತು. ಜೈ ಹಿಂದ್, ಜೈ ಕರ್ನಾಟಕ. ಪತ್ರಕರ್ತರ ಆಶೋತ್ತರಗಳಿಗೆ, ಪತ್ರಕರ್ತರ ಸಮಸ್ಯೆಗಳಿಗೆ ನಿರಂತರವಾಗಿ ಸಮಾಜದ ಇಂಕು ಡೊಂಕುಗಳನ್ನು ತಿದ್ದುತಕ್ಕಂಥ ರಾಜಕಾರಣದ ಅಥವಾ ಇನ್ಯಾವುದೇ ನ್ಯಾಯಾಂಗದ ವ್ಯವಸ್ಥೆಯಲ್ಲಾದಂಥ ತಪ್ಪುಗಳನ್ನು ನಾಗರಿಕರಿಗೆ ಅಥವಾ ಸಮಾಜಕ್ಕೆ ತಿಳಿಸ್ತಕ್ಕಂಥ ಪ್ರತಿನಿತ್ಯ ಒಂಥರ ಸಮಾಜದ ಕಾವಲುಗಾರನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂವಿಧಾನದ 4ನೇ ಅಂಗ ಇದು ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಬಲಿಷ್ಠವಾದ ಅಂಗ. ಆ ಅಂಗದ ಸಕ್ರಿಯ ಸದಸ್ಯರಾಗಿ ಮಾಗಡಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರು ತಮಗೆ ದಿನನಿತ್ಯ ಬೇಕಾಗಿರ್ತಕ್ಕಂಥ ತಮ್ಮ ಬೇಕು ಬೇಡಗಳ ಪೂರೈಕೆಗೆ ತಮ್ಮ ಕ್ಷೇಮಾಭಿವೃದ್ಧಿ ಸಂಘವನ್ನು ಏನು ಇವತ್ತು ಪ್ರಾರಂಭ ಮಾಡಿ ಅದರ ಪದಾಧಿಕಾರಿಗಳಾಗಿ ಅಧ್ಯಕ್ಷರಾಗಿ ಮಹೇಶ್ರವರು, ಉಪಾಧ್ಯಕ್ಷರಾಗಿ ಸ್ನೇಹಿತರಾದಂಥ ಗಿರೀಶ್ ಮತ್ತು ಉಪಾಧ್ಯಕ್ಷರ ರಘು, ಪ್ರಧಾನ ಕಾರ್ಯದರ್ಶಿಯಾಗಿ ಸನ್ಮಿತ್ರ ಸುಧೀಂದ್ರ, ಗೌರವಾಧ್ಯಕ್ಷರಾಗಿ ಯಾವತ್ತೂ ಹಿರಿಯ ಪತ್ರಕರ್ತರಾದಂಥ ದೊಡ್ಡಬಾಳ್ಗೆರೆ ಮಾರಣ್ಣವರು, ಖಜಾಂಚಿಯಾಗಿ ನಮ್ಮ ವಿ.ಜಿ. ದೊಡ್ಡಿ ಮಹೇಶ್ ಜಗದೀಶ್ರವರು, ನಿರ್ದೇಶಕರಾಗಿ ರಂಗನಾಡು ಪತ್ರಿಕೆಯ ಎಂ.ಪಿ. ದೇವರಾಜ್ರವರು, ಸಿದ್ಲಿಂಗಪ್ಪನವರು, ವೆಂಕಟೇಶಣ್ಣವರು, ವಿಶ್ವನಾಥ್ ಮಹೇಶ್ ಕುದೂರ್ರವರು, ವೀರೇಶ್ ನಾಗರಾಜ್ರವರು, ಏನಂತವೆಲ್ಲ ಇವತ್ತು ಒಂದು ತಮ್ಮ ಅವಶ್ಯಕತೆಗಳಿಗೆ ಅಥವಾ ಅವಶ್ಯಕತೆ ಅಂದರೆ ಪತ್ರಿಕಾ ರಂಗದ ಪ್ರತಿನಿತ್ಯದ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಇರ್ತಕ್ಕಂಥದ್ರ ಸಂದರ್ಭದಲ್ಲಿ ತಮ್ಮ ಈ ರಕ್ಷಣೆಗೆ ಏನು ಒಂದು ಹಿತರಕ್ಷಣಾ ಸಮಿತಿಯನ್ನು ಅಥವಾ ಕ್ಷೇಮಾಭಿವೃದ್ಧಿ ಸಂಘವನ್ನು ತಾವು ಕಟ್ಕೊಂಡಿದ್ದೀರಿ.
ತಮಗೆ ಮೊದಲನೇದಾಗಿ ಶುಭವನ್ನು ಹಾರೈಸ್ತಾ, ಯಾವ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸನ್ನು, ಧ್ಯೇಯ ಮತ್ತು ಉದ್ದೇಶಗಳನ್ನು ಇಟ್ಕೊಂಡು ತಾವು ಈ ಸಂಘವನ್ನು ಸ್ಥಾಪನೆ ಮಾಡಿದಿರಿ, ಅದರ ಉದ್ದೇಶ ಈಡೇರಲಿ ಭಗವಂತ. ಮಾಗಡಿ ರಂಗನಾಥ ತಮ್ಮ ಸಂಘಕ್ಕೆ ಇಲ್ಲಿ ದಿನನಿತ್ಯ ಸವಾಲುಗಳಿರ್ತಕ್ಕಂಥದ್ದು, ರಾಜಕಾರಣವಾಗಿ ನಾನು ಅಥವಾ ಮಂಜಣ್ಣವರು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಅನೇಕ ತಿಕ್ಕಾಟದ ಉದ್ವಿಗ್ನ ವಾತಾವರಣಗಳು ನಾವು ರಾಜಕಾರಣವಾಗಿ ಕಿತ್ತಾಡ್ತಾ ಇರ್ತೀವಿ. ನಮ್ಮ ಸರಿತಪ್ಪುಗಳನ್ನು ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎದುರಾಗ್ತಕ್ಕಂಥ ಸವಾಲುಗಳು ಅನೇಕ ನಿಮ್ಮವು. ನನ್ನ ತಿಳುವಳಿಕೆ ನಾನು ಅಂದ್ಕೊಂಡಿರೋದು ಸರಿ ಅಂತ ನಾನು ಅಂದ್ಕೊಂಡಿರ್ತೀನಿ, ಬೇರೆ ಯಾವುದೋ ನಾಯಕರುಗಳು ನಾನು ಅಂದ್ಕೊಂಡಿರೋದು ಸರಿ ಅಂತಕ್ಕಂಥ ಭಾವನೆ ಅವ್ರದ್ದಾಗಿರ್ತದೆ. ನಿಷ್ಪಕ್ಷಪಾತವಾಗಿ ಇವುಗಳನ್ನ ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ತಮ್ಮದಾಗಿರ್ತದೆ. ಅದು ಯಾವ ಪತ್ರಕರ್ತರು ಮಾಗಡಿ ತಾಲೂಕಿನಲ್ಲಿ ನಡೀತಕ್ಕಂಥ ಸಂಗತಿಗಳನ್ನ, ನೈಜ ಸುದ್ದಿಯನ್ನ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿ, ನಾನು ತಪ್ಪು ಮಾಡಿದೆ, ನಾನು ಇನ್ಯಾರೇ ತಪ್ಪು ಮಾಡಿದ್ರು ಅವರು ಪ್ರಾಮಾಣಿಕವಾಗಿ ಆ ತಪ್ಪುಗಳನ್ನು ತಿದ್ದುಕೊಳ್ತಾ ಸರಿ ಸಮಾಜದ, ಸಮ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಬೇಕಾದ್ರೆ ಅದನ್ನ ಮಾಡ್ತಕ್ಕಂಥವ್ರು, ಆ ದಾರಿ ದೀಪ ನೀವು. ಆ ಪತ್ರಕರ್ತರ ಒಂದು ಮುಖ್ಯ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ತಾವುಗಳು ಒಂದು ತಮ್ಮ ಪತ್ರಕರ್ತರ ಒಳಗೆ ತಮ್ಮಲ್ಲಿ ಅರ್ಹರಾಗಿರ್ತಕ್ಕಂಥ ಪದಾಧಿಕಾರಿಗಳನ್ನ, ನಿರ್ದೇಶಕರುಗಳನ್ನ ತಾವೇನು ಇವತ್ತು ಮಾಡಿಕೊಂಡು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ. ನಾನಾಗಲೇ ಹೇಳಿದಾಗ ಇದರ ಉದ್ದೇಶ ಸಫಲವಾಗಲಿ. ಪತ್ರಕರ್ತರು ನಮ್ಮ ರಾಜಕೀಯ ಕಾರ್ಯಕ್ರಮಗಳು ಯಾವೇ ಇದ್ರೂ ಕೂಡ ಎಷ್ಟು ಸಮಯ ಆದರೂ ಕಾಯ್ತಾರೆ. ಆದರೆ ಅವ್ರ ಕಾರ್ಯಕ್ರಮಕ್ಕೆ ನಾವು ಕಾಯಬೇಕಾದಂಥದ್ದು, ನಾವು ಅವ್ರಿಗೆ ಸಮಯ ಮುಡುಪಿಟ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ. ಇವತ್ತು ಈ ತಾಲೂಕಿನಲ್ಲಿ ಇಲ್ಲಿ ಆಗ್ತಾ ಇರ್ತಕ್ಕಂಥ ಆಚಾರ ವಿಚಾರಗಳಿರ್ಬೋದು, ಅಂಕುಡೊಂಕುಗಳಿರ್ಬೋದು, ತಪ್ಪುನಪ್ಪುಗಳಿರ್ಬೋದು, ಬದಲಾವಣೆಗಳಿರ್ಬೋದು, ಅಭಿವೃದ್ಧಿ ಇರ್ಬೋದು, ಯಾವುದೇ ಇದ್ರೂ ಕೂಡ ಅದನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಒಂದು ಕೆಲಸದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಈ ಕಾರ್ಯನಿರತ ಪತ್ರಕರ್ತರು ನಿರ್ವಹಿಸ್ತಾರೆ ಹಾಗೆ ಅಂತೇಳಿ ನಾವೆಲ್ಲ ತಿಳಿಬೇಕಾಗ್ತದೆ. ನಾನು ಶಾಸಕರಿದ್ದಾಗೂ ಕೂಡ ಭಾಳಷ್ಟು ಜನಕ್ಕೆ ನಾನು ರಾಮನಗರದಲ್ಲಿ ಇದೇ ರೀತಿ ಜಿಲ್ಲಾ ಸಮಾವೇಶ ಮಾಡಿದಾಗ ಕೂಡ ನಾನು ತಿಳಿಸಿದ್ದೆ, ಏನು ಕಾರ್ಯನಿರತ ಪತ್ರಕರ್ತರು ತಾವೇನಿದ್ದೀರಿ, ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಒಂದು ಇನ್ಶೂರೆನ್ಸನ್ನು ನಾನು ನನ್ನ ಮಂಜು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ತಮಗೆ ಇನ್ಶೂರೆನ್ಸನ್ನು ಮಾಡಿಸ್ಕೊಡ್ತೀನಿ ಅಂತೇಳಿ ತಿಳಿಸಿದ್ವಿ. ಇವತ್ತು ಕೂಡ ತಿಳಿಸ್ತೀನಿ, ನಿಮ್ಮ ದಾಖಲೆಗಳನ್ನು ಕೊಟ್ಟು ನಮ್ಮ ಟ್ರಸ್ಟ್ ವತಿಯಿಂದ ಉಚಿತವಾಗಿ ನೀವು ಆ ಇನ್ಶೂರೆನ್ಸನ್ನು ಪಡ್ಕೊಳ್ಳಲಿಕ್ಕೆ ನೀವು ಕಾರ್ಯಪ್ರವೃತ್ತರಾಗಬೇಕು. ಯಾಕೆ ಅಂತ ಹೇಳಿದ್ರೆ, ಯಾರೋ ಎಲ್ಲೋ ಕರೀತಾರೆ ಕಾರ್ಯಕ್ರಮ ಐತೆ ಅಂತ, ನೀವು ಇಲ್ಲಿಂದ ಅಲ್ಲಿಗೆ ಬೈಕ್ನಲ್ಲಿ ಹೋಗ್ತಾ ಇರ್ತೀರಿ, ಏನೋ ಅರ್ಜೆಂಟಲ್ಲಿ ಹೋಗ್ತೀರಿ, ಕೆಲವರು ಹೆಲ್ಮೆಟ್ ಹಾಕಿರ್ತೀರಿ, ಕೆಲವರು ಹೆಲ್ಮೆಟ್ ಹಾಕಿರಲ್ಲ, ಕೆಲವರು ಕಾರಲ್ಲಿ 4 ಜನ ಕುತ್ಕೊಂಡು ಸ್ಪೀಡಾಗಿ ಹೋಗ್ತಾ ಇರ್ತೀರಿ, ಏನೋ ಒಂದು ಅಪಘಾತ ಆಯಿತು, ಅಪಾಯ ಆಯಿತು, ನಿಮ್ಮ ಕುಟುಂಬಕ್ಕೆ ಯಾರೂ ಬರೋದಿಲ್ಲ ಅವರು. ಅದಕ್ಕೋಸ್ಕರನೇ ನಾನು ಪ್ರಿಕಾಷನಲ್ಲಿ ಹೇಳ್ತಾ ಇದ್ದೀನಿ, ನೀವು ಒಂದು ಇನ್ಶೂರೆನ್ಸನ್ನು ನಿಮಗೆ ನಿಮ್ಮ ಕುಟುಂಬಕ್ಕೆ ಮಾಡಿಸ್ಕೊಳ್ಳಿ. ಅದರ ಸಂಪೂರ್ಣ ಬಾಧ್ಯತೆಯನ್ನು ನಾನು ಹೊರಕ್ಕೆ ನಾನು ಸಿದ್ಧನಿದ್ದೇನೆ, ನಾನು ಟ್ರಸ್ಟ್ ವತಿಯಿಂದ ನಾನು ಮಾಡಿಸ್ಕೊಡ್ತೇನೆ. ಇದು ನಿಮಗೆ ಯಾವತ್ತೋ ನಾವು ಅಲ್ಲಿ ಬಂದಾಗ ನಿಮ್ಮ ಜೋಬಿಗೆ ಖುಷಿಯಿಂದ ನಾವು 500,000 ಇಟ್ಟು ಕಳಿಸೋದು ದೊಡ್ಡದಲ್ಲ, ಅದು ನಿಮ್ಗೆ ಶಾಶ್ವತನೂ ಅಲ್ಲ, ಅದ್ರ ನಿಮ್ಮ ಜೀವನನೂ ಅಲ್ಲ ಅದು. ಆದರೆ ನಿಮ್ಮ ಕುಟುಂಬ ಗಟ್ಟಿಯಾಗಿರಬೇಕು. ನನಗೇನಾದರೂ ತೊಂದರೆ ಆದರೆ ನನಗೆ ಆ ಇನ್ಶೂರೆನ್ಸ್ ಅನ್ನೋದು ನಾನು ಕಾಪಾಡ್ತದೆ ಅಂತ ಆತ್ಮಸ್ಥೈರ್ಯ ನಿಮಗಿದ್ರೆ, ನೀವು ಅದರಲ್ಲಿ ಕೆಲಸ ಮಾಡ್ತಾ ಇರೋದ್ರಲ್ಲಿ ನಿಮಗೆ ಧೈರ್ಯ ಕೂಡ ಇಮ್ಮಡಿ ಆಗ್ತದೆ.
ಇದನ್ನು ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲರೂ ಇಲ್ಲಿ ರಾಜಕೀಯದವ್ರು ವೇದಿಕೆ ಹಂಚ್ಕೊಂಡಿರೋರು ನಮ್ಮೆಲ್ಲ ಕರೆದವರೆಲ್ಲ ನಿಮ್ಮ ಕುಟುಂಬನ ನಾವು ಉದ್ಧಾರ ಮಾಡಿಬಿಡ್ತೀವಿ, ನಿಮ್ಮ ಕುಟುಂಬನ ನಾವು ಸಾಕ್ಬಿಡ್ತೀವಿ, ನಿಮ್ಮನ್ನೆಲ್ಲ ನಾವು ಅಭಿವೃದ್ಧಿ ಮಾಡಿಬಿಡ್ತೀವಿ ಅಂತ ಹೇಳೋಕ್ಕೆ ಸಾಧ್ಯ ಇದೆ. ನಮ್ಮದೊಂದು ಅಡಲು ಸೇವೆ. ನಮ್ಮ ಅಧಿಕಾರ ತಗೊಂಡಂಥ ಸಂದರ್ಭದಲ್ಲಿ, ಅಧಿಕಾರ ಬಿಡುವಂಥ ಸಂದರ್ಭದಲ್ಲಿ, ಅಧಿಕಾರದಲ್ಲಿ ಎಷ್ಟು ದಿನ ನಾವು ಕೆಲಸ ಮಾಡ್ತೀವಿ, ಇವತ್ತಿಂದ ನಾವು ಅಧಿಕಾರ ಬಿಡುವ ಮಧ್ಯದಲ್ಲಿ ನಾವೇನೆಲ್ಲ ಬದಲಾವಣೆ ತಂದಿದ್ದೇವೆ, ಏನೆಲ್ಲ ಅಭಿವೃದ್ಧಿ ಮಾಡಿದ್ದೇವೆ, ಏನೆಲ್ಲ ಈ ಸಂಘವನ್ನು ಕಟ್ಟಿದ್ದೇವೆ ಅನ್ನುವಂಥದ್ದನ್ನು ನೀವೆಲ್ಲ ಯೋಚನೆ ಮಾಡಿ ಕೆಲಸ ಮಾಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ ಅನ್ನುವಂಥ ನಂಬಿಕೆ, ಆತ್ಮವಿಶ್ವಾಸ ನಮ್ಮೆಲ್ಲರ ಮೇಲೆ ಇದೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿಲ್ಲಿ ಸನ್ಮಾನಿತರಾದ ಎಲ್ಲರಿಗೂ ಕೂಡ ಅಭಿನಂದಿಸಿ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡ ತಮ್ಮೆಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಗೌರವಿಸಿ ನನ್ನ ಮಾತು ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ.